ಮುಂಚೆ ನೀವು ಸ್ವಲ್ಪ ಬುದ್ಧಿವಂತರಾಗಿ ಕೆಲಸ ಮಾಡಿ. ಅದು ಬಿಡುಗಡೆ ಆದರೆ ಸಮಸ್ಯೆ ಆಗುತ್ತೆ. ರಾಜ್ಯಸಭಾ ಏನು ಗೆದ್ದಿದ್ದಾರೆ ಅವ್ರ ಮೇಲೆ ಆ್ಯಕ್ಷನ್ ಮಾಡಬೇಕಾಗ್ತದೆ. ಎಲ್ಲ ದೃಷ್ಟಿಯಿಂದನೂ ಅದನ್ನು ತಡೆ ಹಿಡಿಯುವಂಥ ಕೆಲಸವನ್ನು ಮಾಡಿದ್ದಾರೆ. ಇವತ್ತೂ ಕೂಡ ಆ ಘಟನೆ, ಆ ಹೋಟ್ಲಲ್ಲಿ ಆಗಿರೋವಂಥ ಬ್ಲಾಮ್ ಬ್ಲಾಸ್ಟ್, ಅದರಲ್ಲೂ ಅಷ್ಟೇ ಸುಮಾರು 8 ಜನ ಏಟು ಬಿದ್ದಿದೆ. ಅವ್ರನ್ನ 8 ಜನರ ಹೆಸರನ್ನು ಮೆನ್ಷನ್ ಮಾಡಬೇಕಾಯಿತು. ನನಗೆ ಬಂದಿರೋವಂಥ ಕಾಪಿಯಲ್ಲಿ ಇಬ್ಬರು ಹೆಸರು ಮಾತ್ರ ಮಾಡಿದ್ದಾರೆ. ಅತಿ ಜಾಸ್ತಿ ಏಟು ಬಿದ್ದಿರೋರನ್ನು ಬಿಟ್ಬಿಟ್ಟಿದ್ದಾರೆ. ಯಾಕೆ ಈ ಥರ ಏನನ್ನು ಡೈವರ್ಟ್ ಮಾಡೋಕ್ಕೆ ನೋಡ್ತಾ ಇದ್ದೀರಾ ನೀವು? ಏನನ್ನು ತಿರ್ಚೋಕ್ಕೆ ನೋಡ್ತಾ ಇದ್ದೀರಾ? ಇವೆಲ್ಲ ಕೂಡ ಪ್ರಶ್ನಾರ್ಥಕವಾಗಿ ಕಾಂಗ್ರೆಸ್ ಮೇಲೆ, ಈ ಸರ್ಕಾರದ ಮೇಲೆ ನಡೀತಾ ಇದೆ. ನಾನು ಸರ್ಕಾರಕ್ಕೆ ಕೂಡಲೇ ಇದನ್ನು NI ತನಿಖೆಗೆ ಒಪ್ಪಿಸಿ, ಏಕೆಂದರೆ ಇದು ದೇಶ ವಿದ್ರೋಹದ ಕೆಲಸ. ಆ ದೃಷ್ಟಿಯಿಂದ NIಗೆ ಒಪ್ಪಿಸಿದ್ರೆ ಅವ್ರು ಯಾವುದೇ ರಾಜ್ಯದವರಿದ್ದರು, ಯಾವುದೇ ದೇಶದವರಿದ್ದರು ಹಿಡಿಯೋಕ್ಕೆ ಅವ್ರಿಗೆ ಅನುಮತಿ ಇದೆ, ಅವರು ಕೆಲಸ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ಯಾರು ಅಪರಾಧಿ ಇದ್ದಾರೆ ಅವನು ತಪ್ಪಿಸ್ಕೊಂಡು ಬೇರೆ ರಾಜ್ಯಕ್ಕೆ ಹೋಗೋದ್ರೊಳಗಡೆ, ಬೇರೆ ದೇಶಕ್ಕೆ ಹೋಗೋದ್ರೊಳಗಡೆ ಅವ್ರನ್ನ ಬಂಧಿಸಬೇಕಾಗಿದೆ. ಅದು ಭಾಳ ಮುಖ್ಯ. ಆ ದೃಷ್ಟಿಯಿಂದ ಕೂಡಲೇ NIಗೆ ಒಪ್ಪಿಸಿ, ಮುಂಚೆ ನೀವು ಸ್ವಲ್ಪ ಬುದ್ಧಿವಂತರಾಗಿ ಕೆಲಸ ಮಾಡಿ. ಅದು ಬಿಡುಗಡೆ ಆದರೆ ಸಮಸ್ಯೆ ಆಗುತ್ತೆ. ರಾಜ್ಯಸಭಾ ಏನು ಗೆದ್ದಿದ್ದಾರೆ ಅವ್ರ ಮೇಲೆ ಆ್ಯಕ್ಷನ್ ಮಾಡಬೇಕಾಗ್ತದೆ. ಎಲ್ಲ ದೃಷ್ಟಿಯಿಂದನೂ ಅದನ್ನು ತಡೆ ಹಿಡಿಯುವಂಥ ಕೆಲಸವನ್ನು ಮಾಡಿದ್ದಾರೆ. ಇವತ್ತೂ ಕೂಡ ಆ ಘಟನೆ, ಆ ಹೋಟ್ಲಲ್ಲಿ ಆಗಿರೋವಂಥ ಬ್ಲಾಮ್ ಬ್ಲಾಸ್ಟ್, ಅದರಲ್ಲೂ ಅಷ್ಟೇ ಸುಮಾರು 8 ಜನ ಏಟು ಬಿದ್ದಿದೆ. ಅವ್ರನ್ನ 8 ಜನರ ಹೆಸರನ್ನು ಮೆನ್ಷನ್ ಮಾಡಬೇಕಾಯಿತು. ನನಗೆ ಬಂದಿರೋವಂಥ ಕಾಪಿಯಲ್ಲಿ ಇಬ್ಬರು ಹೆಸರು ಮಾತ್ರ ಮಾಡಿದ್ದಾರೆ. ಅತಿ ಜಾಸ್ತಿ ಏಟು ಬಿದ್ದಿರೋರನ್ನು ಬಿಟ್ಬಿಟ್ಟಿದ್ದಾರೆ. ಯಾಕೆ ಈ ಥರ ಏನನ್ನು ಡೈವರ್ಟ್ ಮಾಡೋಕ್ಕೆ ನೋಡ್ತಾ ಇದ್ದೀರಾ ನೀವು? ಏನನ್ನು ತಿರ್ಚೋಕ್ಕೆ ನೋಡ್ತಾ ಇದ್ದೀರಾ? ಇವೆಲ್ಲ ಕೂಡ ಪ್ರಶ್ನಾರ್ಥಕವಾಗಿ ಕಾಂಗ್ರೆಸ್ ಮೇಲೆ, ಈ ಸರ್ಕಾರದ ಮೇಲೆ ನಡೀತಾ ಇದೆ. ನಾನು ಸರ್ಕಾರಕ್ಕೆ ಕೂಡಲೇ ಇದನ್ನು NI ತನಿಖೆಗೆ ಒಪ್ಪಿಸಿ, ಏಕೆಂದರೆ ಇದು ದೇಶ ವಿದ್ರೋಹದ ಕೆಲಸ. ಆ ದೃಷ್ಟಿಯಿಂದ NIಗೆ ಒಪ್ಪಿಸಿದ್ರೆ ಅವ್ರು ಯಾವುದೇ ರಾಜ್ಯದವರಿದ್ದರು, ಯಾವುದೇ ದೇಶದವರಿದ್ದರು ಹಿಡಿಯೋಕ್ಕೆ ಅವ್ರಿಗೆ ಅನುಮತಿ ಇದೆ, ಅವರು ಕೆಲಸ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ಯಾರು ಅಪರಾಧಿ ಇದ್ದಾರೆ ಅವನು ತಪ್ಪಿಸ್ಕೊಂಡು ಬೇರೆ ರಾಜ್ಯಕ್ಕೆ ಹೋಗೋದ್ರೊಳಗಡೆ, ಬೇರೆ ದೇಶಕ್ಕೆ ಹೋಗೋದ್ರೊಳಗಡೆ ಅವ್ರನ್ನ ಬಂಧಿಸಬೇಕಾಗಿದೆ. ಅದು ಭಾಳ ಮುಖ್ಯ. ಆ ದೃಷ್ಟಿಯಿಂದ ಕೂಡಲೇ NIಗೆ ಒಪ್ಪಿಸಿ,